ಹೆಲೋ ಗಾಯ್ಸ್, ಇವತ್ತು ನಾವು ಚಿಕನ್ ಕೈಮಾ ಉಂಡೆ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಜಾರ್ಗೆ ಹುರ್ಗಡ್ಲೆನ ತೊಗೊಂಡು ನೈಸಾಗಿ ಪೌಡರ್ ಮಾಡಿ ಎತ್ತಿಟ್ಕೋಬೇಕು. ನಂತರ ಚಿಕನ್ ಕೈಮಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಕನ್ ಸಾಂಬಾರು ಪೌಡರ್ ಮತ್ತು ಹುರ್ಗಡ್ಲೆ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ನಂತರ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕಿ ರುಬ್ಬಿಟ್ಕೊಂಡು ಈ ಚಿಕನ್ ಕೈಮಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಹೋಲ್ ಎಗ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮಿಕ್ಸಿ ಜಾರ್ಗೆ ಆ ಮಿಶ್ರಣನ ಹಾಕಿ ಒಂದು ರುಬ್ಬಿಸ್ಕೊಂಡ್ರೆ ಸಾಕು. ನಂತರ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪು ಬಾಡಿದ ನಂತರ ಚಿಕನ್ ಕೈಮಾನ ಒಂದು ಅಳತೆಯಲ್ಲಿ ಮೀಡಿಯಮ್ ಉಂಡೆ ಮಾಡಿ ಅದನ್ನು ಒಗ್ಗರಣೆಗೆ ಹಾಕಬೇಕು. ನಂತರ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯೋಕ್ಕೆ ಬಿಟ್ಟು ಪಾತ್ರೆಯನ್ನು ಮುಚ್ಚಿಡಬೇಕು. ತದನಂತರ 3-4 ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಬಿ ನಂತರ ಚಿಕನ್ ಕೈಮಾಗೆ ಇದನ್ನು ಸೇರಿಸ್ಕೋಬೇಕು. ಅದೇ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಚಿಕನ್ ಕೈಮಾ ಉಂಡೆ ಹೊಡಿದಿರೋ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ತದನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಬಿಡಬೇಕು. ನಂತರ ಇಲ್ಲಿ ಒಂದು ಜಾರಿಗೆ ಚಿಕನ್ ಸಾಂಬಾರು, 2 ಚಿಕ್ಕ ಟೊಮೊಟೊ ಇದನ್ನು ಚೆನ್ನಾಗಿ ರುಬ್ಬಿ ಚಿಕನ್ ಕೈಮಾ ಸಾಂಬಾರು ಜೊತೆಗೆ ಸೇರಿಸ್ಕೋಬೇಕು. ಮತ್ತು ಸ್ವಲ್ಪ ಕಾಯಿ ತುರಿನ ರುಬ್ಬಿ ಈ ಚಿಕನ್ ಕೈಮಾ ಸಾಂಬಾರು ಜೊತೆಗೆ ಸೇರಿಸ್ಕೋಬೇಕು. 10-15 ಮಿನಿಟ್ಸ್ ಸಾಂಬಾರನ್ನ ಕುದಿಸ್ಕೊಬಿಟ್ರೆ ಚಿಕನ್ ಕೈಮಾ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.